ಹಾಯ್ ಹಲೋ ವೆಲ್ಕಮ್ ಟು ಶ್ರೀನಂದಿ ನರ್ಸರಿ. ಇವಾಗ ನೀವು ನೋಡ್ತಾ ಇರೋದಂಥ ಗಿಡ ಬಂದು ವಿಯೆಟ್ನಾಮ್ ಮಾಲ್ಟಾ ಅಂತ. ಇದು ವರ್ಷವಿಡೀ ಕಾಯಿ ಬಿಡೋವಂಥ ಗಿಡ. ಇವಾಗ ನೋಡ್ತಾ ಇದ್ದೀರಾ ಚಿಕ್ಕ ಕಾಯಿ ಇದೆ. ಅದರ ಹಿಂದೆ ಇರೋದಂಥದ್ದು ದೊಡ್ಡದು. ಇವಾಗ ಕೆಲವು ಹಾರ್ವೆಸ್ಟಿಂಗ್ ಬರೋವಂಥದ್ದು ಇದೆ, ಕೆಲವು ಇನ್ನೂ 1-2 ತಿಂಗಳು ಬಿಟ್ಟು ಬರೋವಂಥದ್ದು ಇದೆ. ಈ ಥರ ಬರೋದ್ರಿಂದಾಗಿ ನಮ್ಮ ಜನಗಳಿಗೆ ಏನು ಅನುಕೂಲ ಆಗುತ್ತೆ ಅಂದರೆ, ಬಜಾರಲ್ಲಿ ಯಾವಾಗ ರೈಟ್ ಇರುತ್ತೆ ಯಾವಾಗ ರೈಟ್ ಇರೋಲ್ಲ ಅನ್ನೋದು ಗೊತ್ತಿರಲ್ಲ. ಸೊ ಅಂಥ ಟೈಮಲ್ಲಿ ಅಟ್ಲೀಸ್ಟ್ ನಮಗೆ ಒಂದು 4-5 ತಿಂಗಳು ಈ ಥರ ಏನಾರ ಟೈಮ್ ಸಿಕ್ಕಿದಾಗ ಕಾಯಿ ಸಿಕ್ಕಿದ್ರೆ ಅಟ್ಲೀಸ್ಟ್ ನಮ್ಮ ಜನಗಳಿಗೆ ಈ ಗಿಡಗಳಿಂದ ಪ್ರಾಫಿಟ್ ಆಗುತ್ತೆ. ಸೊ ನಾವು ವರ್ಷದಲ್ಲಿ 1-2 ಟ್ರಿಪ್ ಬರೋವಂಥ ಕಾಯಿಗಳಲ್ಲಿ ಹಾಕ್ಕೊಂಡು ನಾವು ಲಾಸ್ ಆಗೋದಕ್ಕಿಂತ ಇದು ವರ್ಷವಿಡೀ ಬಿಡೋವಂಥದ್ದು ಹಾಕ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಈ ಗಿಡ ಬಂದು 3 ವರ್ಷದ ಗಿಡ ಇದು. ಇವಾಗ ಅದು ಯಥೇಚ್ಛವಾಗಿ ಅಂದರೆ ಒಂದು 5 ಕಿಲೋ ಗಂಟ ಬಿಡ್ತಾ ಇದೆ, ಒಂದು 5 kg ಗಂಟ ಬರ್ತಾ ಇದೆ. ಏನು ಮೋಸ ಏನೂ ಇಲ್ಲ ಒಂದು ಟ್ರಿಪ್ಗೆ. ಸೊ ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಜನಗಳಿಗೆ ಪ್ರಾಫಿಟ್ ಅಂತೂ ಇದ್ದೇ ಇರುತ್ತೆ. ಸೊ ಈ ಥರ ಗಿಡಗಳು ಬೇಕಂದ್ರೂ ನನ್ನ ಹತ್ರ ಸಂಪರ್ಕಿಸ್ಬೋದು, ಸಿಗುತ್ತೆ. ಧನ್ಯವಾದ.